ಜಾರ್ಜ್ ಮುಲ್ಲರ್ ಯಾರು? 70 ವರ್ಷ ಅವರು ಸಾವಿರಾರು ಮಕ್ಕಳುಗಳನ್ನು ಬೆಳೆಸಿದ್ರು. ಒಬ್ಬ ಜೂಜಾಡ್ದವನು, ಅವ್ರ ಅಮ್ಮ ಸತ್ತಾಗ ಇಸ್ಪೀಟ್ ಆಡ್ತಾ ಇದ್ದ ಅವನು. ಅವತ್ತು ದೇವರು ಅವನನ್ನು ಸಂಧಿಸ್ತಾರೆ ಅವ್ರ ಅಮ್ಮ ಸತ್ತಂಥ ಸಮಯದಲ್ಲಿ. ಅವತ್ತು ಇಂಗ್ಲೆಂಡಿನ ಅನಾಥ ಮಕ್ಕಳುಗಳನ್ನು ಬೀದಿಯಲ್ಲಿರೋರನ್ನ ಅವನು ಸಾಕ್ತಾನೆ. ಸುಮಾರು 2000 ಇರುವಂಥ ಮಕ್ಕಳುಗಳನ್ನು 2-3 ಆಶ್ರಮಗಳನ್ನು ಅವನು ನಡೆಸ್ತಾನೆ. ಅದು ನಂಬಿಕೆಯಿಂದ ನಡೆಸ್ತಾನೆ. ಯಾರ ಹತ್ರನೂ ಹಣಗಳನ್ನ ಕೇಳಲಿಲ್ಲ. ಅವನ ಪುಸ್ತಕಗಳು ಓದುವಾಗ ನನಗೆ ನಾಚಿಕೆಯಿಂದ ನಾನು ತಲೆ ತಗ್ಸಿದ್ದೀನಿ. ದೇವರ ಹತ್ರ ಮಾತ್ರ ಹೇಳೋನಂತೆ. ಈವನ್ ಒಂದು ಹೀಟ್ರು ಅದು ವರ್ಕ್ ಆಗಲಿಲ್ಲ ಅಂದ್ರೂ ದೇವರೇ ಅದನ್ನು ಅದ್ಭುತ ಮಾಡಿ ಕಾರ್ಯ ಮಾಡಬೇಕು. ಇಲ್ಲ ಯಾರಾದರೂ ಒಬ್ಬ ಹುಡುಕೊಂಬಂದು ಅದನ್ನು ರೆಡಿ ಮಾಡಬೇಕು. ಒಂದು ಸರಿ ಈ ಮಟ್ಟಕ್ಕೆ ಗಟರ್ ಸಿಕ್ಕಾಕೊಂಡ್ಬಿಟ್ಟಿದೆ, 2 ದಿನ ಪ್ರೇಯರ್ ಮಾಡಿದಂತೆ. ಈ ಗಟರ್ನ ತೆಗೆದು ಕ್ಲೀನ್ ಮಾಡೋಕ್ಕೆ ಜನರುಗಳನ್ನ ಕರೆದ್ರೆ ದೇವರೇ ದುಡ್ಡು ಜಾಸ್ತಿ ಕೊಡಬೇಕು, ಹಾಗಾಗಿ ನೀನು ಅದ್ಭುತ ಮಾಡು ಅಂದಂತೆ. ದಿಢೀರಂತ ಯಾವುದೋ ಒಂದು ಕಂಪ್ನಿಯವರು ಯಾವುದೋ ಒಂದು ದೊಡ್ಡ ವೆಯ್ಟ್ ಇರೋ ವಸ್ತುಗಳನ್ನ ಆ ಕೊಳಾಯಿ ಒಳಗಡೆ ತಿರುಗಿಸಿ ಅದು ಇಡೀ ಡ್ರೈನೇಜ್ ಕ್ಲಿಯರ್ ಆಗಿಬಿಡ್ತಂತೆ. ಈ ರೀತಿ ಎಲ್ಲ ದೇವರು ಅವನ ಲೈಫ್ನಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಆದರೆ ಜಾರ್ಜ್ ಮುಲ್ಲರ್ ನಿಮಗೆ ಗೊತ್ತಾ, ತನ್ನ 70ನೇ ವಯಸ್ಸಿನಿಂದ 87 ವಯಸ್ಸಿನ ಒಳಗೆ ಅವನು 17 ವರ್ಷ 2 ಲಕ್ಷ ಮೈಲು ಪ್ರಯಾಣ ಮಾಡ್ತಾನೆ. ಎಷ್ಟು ಲಕ್ಷ? 70ನೇ ವಯಸ್ಸಿನಿಂದ 87 ವಯಸ್ಸುವರೆಗೆ 17 ವರ್ಷದಲ್ಲಿ ಅವನು ಮಾಡಿದಂಥ ಪ್ರಯಾಣ 2 ಲಕ್ಷ ಮೈಲು. 42 ದೇಶಗಳಿಗೆ ಅವನು ಪ್ರಯಾಣ ಮಾಡ್ತಾನೆ. 3 ಲಕ್ಷ ಜನರಿಗೆ ಸುವಾರ್ತೆ ಸಾರದಂತೆ. ಯಾವಾಗ ಗೊತ್ತಾ? ಏರೋಪ್ಲೇನ್ ಸೌಂಡ್ ಸಿಸ್ಟಮ್ ಇಲ್ಲದೆ ಇರೋ ಟೈಮಲ್ಲಿ. ಏರೋಪ್ಲೇನ್ ಮತ್ತು ಸೌಂಡ್ ಸಿಸ್ಟಮ್ ಇಲ್ಲದೆ ಇರುವಂಥ ಸಮಯಗಳಲ್ಲಿ ಅವನು ಅಷ್ಟು ಸೇವೆಗಳನ್ನ ಮಾಡಲಿಕ್ಕೆ ಕಾರಣ ಏನು? ಜಾರ್ಜ್ ಮುಲ್ಲರ್ ಸೇವೆಯಲ್ಲಿ ಅವನನ್ನು ಯಾರೋ ಒಬ್ರು ಕೇಳ್ತಾರೆ, ನಿಮ್ಮ ಜೀವಿತದ ರಹಸ್ಯ ಏನು? ಇಷ್ಟೆಲ್ಲ ಸೇವೆಗೆ ನೀವು 87 ವಯಸ್ಸಿನವರೆಗೂ ದೇವರಿಗಾಗಿ ಓಡಾಡ್ತಾ ಆರೋಗ್ಯಕರವಾಗಿ ಪ್ರಯಾಣ ಮಾಡಿ ಇಷ್ಟೆಲ್ಲ ಸೇವೆಗಳಿಗೆ ಕಾರಣ ಏನು? ಗಮನಿಸ್ರಿ, ಅವನೇನು ಹೇಳ್ತಾನೆ ಗೊತ್ತಾ? ಹಿಂದೆಂದಿಗಿಂತಲೂ ನಾನು ಸ್ಪಷ್ಟವಾಗಿ ಒಂದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅದೇನು? ನನ್ನ ಪ್ರತಿದಿನದ ಮೊದಲ ವ್ಯವಹಾರ ನಾನು ದೇವರಲ್ಲಿ ಸಂತೋಷಿಸುವುದು. ಪ್ರತಿದಿನದ ಮೊದಲನೇ ಬಿಸ್ನೆಸ್ ಏನು ನಂದು? ಐ ಹ್ಯಾವ್ ಟು ಮೇಕ್ ಮೈ ಸೋಲ್ ಹ್ಯಾಪಿ ಇನ್ ಗಾಡ್. ದೇವರಲ್ಲಿ ನನ್ನನ್ನು ಏನು ಮಾಡಬೇಕು? ನಾನು ಸಂತೋಷಪಡಿಸ್ಬೇಕು. ಎಷ್ಟು ಸೇವೆ ಮಾಡ್ತೇನೆ, ಎಷ್ಟು ದೇವರ ಮಹಿಮೆಗಾಗಿ ಸೇವೆಗಳನ್ನು ನಡೆಸಿದೆ ಅನ್ನೋದಲ್ಲ, ನನ್ನ ಆತ್ಮವು ಆತನಲ್ಲಿ ಸಂತೋಷಿಸಬೇಕು ಅಂದ. ನನ್ನ ಆಂತರ್ಯ ಮನುಷ್ಯನು ಆತನಲ್ಲಿ ಪೋಷಿಸಲ್ಪಡಬೇಕು ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದೇ ನನ್ನ ಮೊದಲನೇ ಪ್ರಧಾನವಾದಂಥ ಕೆಲಸ ಅಂತ ಹೇಳಿಬಿಟ್ಟ. ನಿಮ್ಮ ಜೀವಿತಗಳಲ್ಲಿ ಮೊದಲನೇ ಒಂದನ್ನು ಅಂಶವನ್ನು ನೀವು ತಿಳ್ಕೊಂಡು ಇಲ್ಲಿಂದ 2026ರಲ್ಲಿ ಹೋಗ್ಬೇಕು. ಅದೇನೆಂದರೆ, ಡೈಲಿ ನನಗಿರುವ ಮೊದಲನೇ ಬಿಸ್ನೆಸ್ ನಾನು ಪ್ರಾರ್ಥನೆ ಮಾಡುವುದು ಮತ್ತು ದೇವರೊಂದಿಗೆ ವಾಕ್ಯಗಳಲ್ಲಿ ನನ್ನನ್ನು ಏನು ಮಾಡುವುದು? ಸಂತೋಷಪಡಿಸುವುದು. ಭಾಳ ವೇದನೆಯಿಂದ ಇನ್ನೊಂದು ಹೇಳ್ತಾ ಇದ್ದೀನಿ. 2025ರಲ್ಲಿ ಕೆಲವು ಚರ್ಚ್ಗಳಿಗೆ ನಾನು ಹೋದೆ, ಸೇವಕರುಗಳನ್ನು ನೋಡಿದೆ. ದೊಡ್ಡ ಸಂಗತಿಗಳಿದೆ, ದೊಡ್ಡ ಚರ್ಚ್ಗಳಿದೆ, ವಿಶ್ವಾಸಿಗಳು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಆದರೆ ಕೆಲವ್ರನ್ನ ನೋಡಿ ಈ ವರ್ಷದಲ್ಲಿ ನಾನು ಕೇಳಬೇಕಾಗಿ ಬಂತು, ನೀವು ದೇವರನ್ನ ನಿತ್ಯವೂ ಹುಡುಕ್ತಿದ್ದೀರಾ? ಒಬ್ಬ ಪಾಸ್ಟರ್ನ ನಾನು ಇತ್ತೀಚೆಗೆ ಕಣ್ಣಿಟ್ಟು ಕೇಳಿದೆ, ಬ್ರದರ್ ನಿಮ್ಮ ಪ್ರೇಯರ್ ಲೈಫ್ ಹೇಗಿದೆ? ದೊಡ್ಡ ಸೇವೆ, ಆದರೆ ಪಾಸ್ಟರ್ ನಿಮ್ಮ ಪ್ರೇಯರ್ ಲೈಫ್ ಹೇಗಿದೆ? ಅವತ್ತು ಚೆನ್ನಾಗಿತ್ತು, ಇವತ್ತು? ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಈ ವರ್ಷದಲ್ಲಿ ನಾನು ಕೇಳಿದೆ, ನಮ್ಮ ಸಭೆಗೊಂದು ಕಾರ್ಯ ಮಾಡಿದಂಥವ್ರೆ, ಬ್ರದರ್ ಹೌ ಮೆನಿ ಟೈಮ್ ಯು ಆರ್ ಪ್ರೇಯಿಂಗ್ ಪರ್ ಡೇ? ಎಷ್ಟು ಸರಿ ನೀವು ಪ್ರೇಯರ್ ಮಾಡ್ತಾಯಿದ್ದೀರಾ? ಕಳೆದ ತಿಂಗಳು ಮನ ತಿರುಗಬೇಕಾಗಿ ಬಂತು. ಫ್ರಾನ್ಸಿಸ್ ಚಾನ್ ಅನ್ನುವಂಥ ಸೇವಕರು, ಅವರು ಹುಟ್ಟಿದಾಗ ಅನಾಥ, ಇಲ್ಲಿ ಕಾಣ್ತಿದ್ಯಾ, ತಾಯಿ ಸತ್ತೋದ್ಲು, 3 ಅವ್ರನ್ನ ಬೆಳೆಸ್ತಾರೆ. ಆದರೆ ಫ್ರಾನ್ಸಿಸ್ ಚಾನ್ ಹೇಳ್ತಾರೆ, ಅವ್ರ ಜೀವನದಲ್ಲಿ ಅವ್ರು ಯಾವಾಗಲೂ ಇನ್ಸೆಕ್ಯೂರ್ ಆಗಿ ಅಭದ್ರತೆಯಲ್ಲಿ ಬದುಕಿದ್ರಂತೆ. ಯಾಕಂದರೆ ತಂದೆ ಪ್ರೀತಿ ಅವ್ರಿಗೆ ಸಿಗಲಿಲ್ಲ. ಅವರ ಅಪ್ಪ ಒಂದೇ ಒಂದು ಸರಿ ಕಾರ್ನಲ್ಲಿ ಕರ್ಕೊಂಡು ಹೋಗುವಾಗ ಒಂದು 30 ಸೆಕೆಂಡ್ ಮಾತ್ರ ಅವ್ರ ಭುಜದ ಮೇಲೆ ಮುಟ್ಟಿದ್ದು ನೆನಪಿದೆಯಂತೆ. ಅವ್ರ ಲೈಫ್ ಲಾಂಗ್ ಅವರ ಅಪ್ಪ ಅವ್ರನ್ನ ಮುಟ್ಟಿಲ್ಲ. ಯಾವಾಗಲೂ ಬೈಯೋದು, ಹೊಡೆಯೋದು, ಆ ಇನ್ಸೆಕ್ಯೂರಿಟಿಲಿ ಬೆಳೀತಾರೆ. ಆದರೆ ದೇವರು ಅವರನ್ನು ಸಂಧಿಸ್ತಾರೆ. ನಿಮಗೆ ಗೊತ್ತಾ, ಫ್ರಾನ್ಸಿಸ್ ಚಾನ್ ಈ ಬುಕ್ಕಲ್ಲಿ ಏನು ಹೇಳ್ತಾರೆ ಅಂತ? ಪ್ರಾರಂಭದಲ್ಲಿ ದೇವರನ್ನು ಸವಿದವನು ಈಗ ದೇವರಿಗಾಗಿ ಮಾಡೋದರಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿದ್ದಾನಂತೆ. ಸ್ಟಾರ್ಟಿಂಗಲ್ಲಿ ದೇವರ ಹತ್ರ ಬಂದಾಗ ಹೆಂಗೆ ಮಾಡಿದ್ವಿ? ದೇವರ ಹತ್ರ ಕಳೆದ್ವಿ, ಪ್ರೇಯರ್ ಮಾಡಿದ್ವಿ. ಅವತ್ತೇನೂ ಅಜೆಂಡಾ ಇರಲಿಲ್ಲ. ದೇವರ ಹತ್ರ ರಕ್ಷಣೆ ಹೊಂದಿದ್ದ ದಿನದಲ್ಲಿ ನಿಮ್ಗೇನಾದರೂ ಅಜೆಂಡಾ ಆಯಿತಾ? ಇವಾಗ ಬಂದ್ಬಿಟ್ಟಿದೆ ಸೇವೆ, ಬಿಸ್ನೆಸ್, ಮಕ್ಕಳು, ಅವು ಇವು. ರಕ್ಷಣೆ ಹೊಂದಾಗ ಹೆಂಗಿದ್ರಿ? ನಾನು ಹೆಂಗಿದ್ದೆ ರಕ್ಷಣೆ ಹೊಂದಾಗ?
ಏನು ಬೇರೆ ಯಾವುದೂ ಇರಲಿಲ್ಲ ಪ್ರೇಯರ್ ಲಿಸ್ಟ್. ದೇವರನ್ನು ಸವಿಯೋದು, ಪ್ರಾರ್ಥನೆ ಮಾಡೋದು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈ ಬುಕ್ಕು ನನ್ನನ್ನು ಕಳೆದ 1 ತಿಂಗಳಿಂದ ಎಚ್ಚರಿಸ್ತಾ ಇದೆ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಇವತ್ತು ಸೇವೆ ಹೊರೆಯಾಗಿದೆ, ಕೆಲವರಿಗೆ ನಿರ್ಬಂಧವಾಗಿದೆ, ಬಾಳಲಿ ಹೋಗೋವರೆಗೂ ದೇವರಿಗಾಗಿ ಮಾಡಿ 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 ದೇವರನ್ನು ಮೆಚ್ಚಿಸುವಂಥ ಸರ್ಕಸ್ನಲ್ಲಿದ್ದೀವಂತೆ ನಾವು. ಕೆಲವರೆಲ್ಲ ಏನು ಯೋಚನೆ ಮಾಡಿದ್ದೀರಾ, 2026ರಲ್ಲಿ ಮುಂದಿನ ವರ್ಷದಲ್ಲಿ ನಾನು ಇಷ್ಟೆಲ್ಲ ಕಾಣಿಕೆಗಳನ್ನ ಕೊಟ್ಟುಬಿಡ್ಬೇಕು, ಹಿಂಗೆಲ್ಲ ಮಾಡಿಬಿಡ್ಬೇಕು, ಅವರೆಲ್ಲ ಮಾಡಿದಾಗ ನಾನು ಹಿಂಗೆ ಮಾಡಬೇಕು. ಆ ಸರ್ಕಸ್ಗಳನ್ನು ಮಾಡೋದ್ರಿಂದ ದೇವರು ಏನು ಮಾಡಲ್ವಂತೆ, ಸಂತೋಷಿಸಲ್ಲ. ಕೆಲವರು ಆ ರೀತಿ ಸೇವೆಗಳನ್ನ ದೊಡ್ಡದಾಗಿ ಮಾಡಿ ತಾವು ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗ್ತೀವಿ ಅನ್ನೋ ಕೂಡ ಅವರಿಗೆ ಡೌಟ್ ಆಗಿದೆಯಂತೆ. ಎಲ್ಲ ಮಾಡ್ತಿದ್ದಾರೆ, ಆದರೆ ತಮ್ಮ ರಕ್ಷಣೆಯೇ ಅವ್ರಿಗೇನಾಗಿದೆಯಂತೆ, ಸಂದೇಹ ಆಗಿದೆ. ಸಾಕಷ್ಟು ಮಾಡಿದ್ದೇವೆ ಅನ್ನುವಂಥ ಹೋರಾಟದಲ್ಲಿ ಕೆಲವರಿದ್ದಾರೆ. ಆದರೆ 2026ರಲ್ಲಿ ನೀವು ಒಂದು ಮಾಡಬೇಕೇನು ಗೊತ್ತಾ, ಸರಳವಾಗಿ ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸಬೇಕು. ಅದೇಗೆ ಸರಳವಾಗಿ ದೇವರು ಹೇಗೆ ಮೆಚ್ತಾನೆ ಗಮನ ಇಟ್ಟು ಕೇಳ್ರಿ. ನಾನು ಎಲ್ಲ ಕಡೆ ಸೇವೆ ಮುಗಿಸಿ ಬರುವಾಗ ಒಂದೇ ಒಂದು ನಿಮಿಷ ಗಮನಿಸ್ರಿ. ಮುಗಿಸಿ ನಾನು ಮನೆಗೆ ಬಂದಾಗ ನಾನು ಟಯರ್ಡಾಗಿ ಬಂದಿರ್ತೀನಿ. ಆದರೆ ಬಂದಾಗ ನನ್ನ 2 ಮಕ್ಕಳು ಮಲಗಿರ್ತಾರೆ. ನಾನು ಜಸ್ಟ್ ನನ್ನ ಮಕ್ಕಳನ್ನ ನೋಡ್ತೀನಿ ಅಷ್ಟೇ. ಆ ನೋಡಿದ ಸಮಯದಲ್ಲೇ ನನ್ನ ಹೃದಯದ ಟೆನ್ಷನ್ಗಳೆಲ್ಲ ತೀರುತ್ತೆ. ಎರಡನೇದಾಗಿ ನನ್ನ ಮಗಳು ನೀವಿಗೆ ದೇವರೇ ಇಟ್ಟಿರುವಂಥ ಚುಕ್ಕೆ ಇದೆ ನೋಡಿ, ಅವಳು ಮುಗ್ಧವಾಗಿ ಮಲಗಿರ್ತಾಳೆ. ಅವಳನ್ನು ನೋಡಿ ಜಸ್ಟ್ ನೋಡಿನೇ, ಅವಳೇನು ಮಾರ್ಕ್ಸ್ ತೊಗೊಂಡಿಲ್ಲ, ದೊಡ್ಡ ಡ್ಯಾನ್ಸರ್ ಏನಾಗಿಲ್ಲ, ಜಸ್ಟ್ ಅವಳನ್ನು ನೋಡಿನೇ ನಾನು ಸಂತೋಷಿಸ್ತೀನಿ. ನಿಮಗೆ ಗೊತ್ತಾ, ಫ್ರಾನ್ಸಿಸ್ ಚಾನ್ ಹೇಳ್ತಾರೆ, ದೇವರು ಆ ರೀತಿ ತಂದೆಯಾಗಿ ನಮ್ಮಲ್ಲಿ ಸಂತೋಷಿಸ್ಲಿಕ್ಕೆ ಬಯಸ್ತಾನೆ. ಜಸ್ಟ್ ನಮ್ಮನ್ನು ನೋಡಿ ನಾವು ಆತನ ಜೊತೆ ಕುಳಿತುಕೊಳ್ಳೋದನ್ನೇ ದೇವರು ಏನು ಮಾಡ್ತಾನಂತೆ, ಬಯಸ್ತಾನೆ. ಆ ತಂದೆಯ ಮಡಿಲಲ್ಲಿ ಹೋಗಿ ಕುಳಿತುಕೊಂಡು ಸೈಲೆಂಟಾಗಿ, ದೇವರೇ ನನಗೆ ನೀನು ಬೇಕು. ದೇವರು ಹೇಳ್ತಾನೆ, ನೀನು ನನ್ನ ಜೊತೆ ಕಳೀಬೇಕು. ಆ ತಂದೆ ಮಗುವಿನ ಬಾಂಧವ್ಯದಲ್ಲೇ ದೇವರಿಗೆ ಹೆಚ್ಚು ಸಂತೋಷ ಇದೆ. ಹಾಗಿದ್ರೆ ನಮ್ಮ ಪ್ರಖ್ಯಾತಿಗಳಿಂದ ನಾವು ಬಿಡುಗಡೆ ಆಗಬೇಕು. ಆತನನ್ನು ಮೆಚ್ಚಿಸುವಂಥ ಪ್ರಯಾಸದಲ್ಲಿ ನಾವು ಎಷ್ಟು ಅದು ಮಾಡೋದು ಒಳ್ಳೆಯದೇ ಸೇವೆಗಳನ್ನು. ಆದರೆ ಅವರು ಹೇಳ್ತಾರೆ, ಆತನ ಪ್ರೀತಿಯಲ್ಲಿ ಮುಳುಗುವುದನ್ನು ನಾವು ಕಲಿಯಬೇಕು. ಹೇಗೆ ಒಬ್ಬ ತಂದೆ ಮಗು ಏನು ಮಾಡದೇ ಇದ್ರೂ ಆ ಮಗುವಲ್ಲಿ ಆನಂದಿಸ್ತಾನೋ, ಅದನ್ನು ನೀವು ಬಯಸಬೇಕು. ಹಾಗಾದರೆ ದಿಸ್ ಇಸ್ ನಾಟ್ ಟ್ರೈಯಿಂಗ್ ಹಾರ್ಡರ್. ಆದಷ್ಟು ಹೆಚ್ಚು ಮಾಡೋದು ಮಾತ್ರ ಅಲ್ಲ, ಇಟ್ ಈಸ್ ಅಬೌಟ್ ಬಿಲೀವಿಂಗ್ ಡೀಪರ್. ಅಂದರೆ ಆಳವಾಗಿ ನಂಬೋದ್ರಿಂದ ದೇವರು ಮೆಚ್ತಾನಂತೆ. ಆಳವಾಗಿ ಆತನಿಗಾಗಿ ಮಾಡೋದು ಮಾತ್ರ ಅಲ್ಲ, ಏನದು, ಆಳವಾಗಿ ಆತನನ್ನು ನಂಬುವುದು. ಇವತ್ತು ಬೆಳಗ್ಗೆ ನಾನು ಓದ್ತಾ ಇದ್ದೆ, ದೆವ್ವಗಳು ನಮಗೇನಾಗುತ್ತೆ, ಅಧೀನವಾಗುತ್ತೆ ಅಂತ ನೀವೇನು ಮಾಡಬೇಡ್ರಿ, ಸಂತೋಷ ಪಡಬೇಡ್ರಿ. ಯೇಸು ಸ್ವಾಮಿ ಹೇಳಿದ್ದು ಏನು, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಅಂತ ನೀವೇನು ಮಾಡ್ರಿ, ಸಂತೋಷ ಪಡ್ರಿ. ನಾವಿವತ್ತು ಇಷ್ಟೊತ್ತು ಸಾಕ್ಷಿ ಹೇಳಿದ್ವಿ, ಪಾಸ್ಟ್ರು ಅಥವಾ ಸೇವಕರು ಅವ್ರು ಪ್ರೇಯರ್ ಮಾಡಿದೆ, ನಾನು ಪ್ರೇಯರ್ ಮಾಡಿದೆ. ದೇವರೇನು ಹೇಳಿದ್ನು ಗೊತ್ತಾ, ದೆವ್ವಗಳು ಓಡಿದ್ದಕ್ಕೆ, ಅದ್ಭುತಗಳಾಗಿದ್ದಕ್ಕೆಲ್ಲ ನಾನು ಸಂತೋಷ ಪಡಲ್ಲ, ನೀವು ಸಂತೋಷ ಪಡಬೇಡ್ರಿ. ಯಾವುದಕ್ಕೆ ಸಂತೋಷ ಪಡ್ರಿ, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸಂತೋಷ ಪಡಬೇಕು. ಆಗಿದ್ದರೆ ಪಕ್ಕದಲ್ಲಿರೋರಿಗೆ ಹೇಳಿ, ನಿದ್ದೆ ಮಾಡ್ತಿದ್ದೀರಾ ಪರವಾಗಿಲ್ಲ, ನಾನು ತಾಳ್ಮೆಯಿಂದಲೇ ಮಾತಾಡ್ತೀನಿ. ಸೇವೆ ಮಾಡುವ ಎಲ್ಲರ ಹೆಸರು ಅಲ್ಲಿಲ್ಲ, ಸಂಬಂಧ ಬೆಳೆಸುವಂತಹ ವ್ಯಕ್ತಿಗಳ ಹೆಸರುಗಳು ಅಲ್ಲಿದೆ. ಸೇವೆ ಮಾಡೋರೆಲ್ಲರೂ ಅಷ್ಟೇ. ಇವಾಗ ನಾನು ಯೂಟ್ಯೂಬಲ್ಲಿ ಮಾತಾಡ್ತೀನಿ ಅನ್ನೋದ್ರಿಂದ ನನ್ನ ಹೆಸರು ಅಲ್ಲಿದೆ ಅಂತ ಹೇಳೋದು ನಿಶ್ಚಯ ಇಲ್ಲವೇ ಇಲ್ಲ. ಈಗ ಇಷ್ಟೊಂದು ಮುಂಚೆ ಹೇಳಿದ್ನಲ್ಲ, 500 ಜನ ನೋಡ್ತಾರೆ, ಅದು ಗ್ಯಾರಂಟಿ ಅಲ್ಲ. ಹೌದು, ಅದು ಗ್ಯಾರಂಟಿ ಅಲ್ಲ. ಈ 3 ದಿನಗಳ ಮಧ್ಯದಲ್ಲಿ ನಾನು ಈ ವಾಕ್ಯಗಳಿಗೆ ನನ್ನನ್ನು ಕೂಡ ನಾನು ಈ ವಾಕ್ಯಗಳನ್ನ ಪ್ರಸಂಗ ಮಾಡುವಾಗ ನನಗೆ ಪೊನ್ರಾಜ್ ಅಂಕಲ್ ಅದಕ್ಕೆ ಭಾಳ ಇನ್ಸ್ಪಿರೇಷನ್. ಯಾಕೆ ಗೊತ್ತಾ, ಪೊನ್ರಾಜ್ ಅಂಕಲ್ ಒಂದು ಸಲ ಪ್ರಸಂಗ ಮಾಡ್ತಾಯಿದ್ರು. ಅವ್ರು ಪ್ರಸಂಗ ಮಾಡುವಾಗ ನೀವೆಲ್ಲ ಇವತ್ತು ಮಲಗ್ತಿದ್ದೀರಾ, ಪಾಪ ಇಷ್ಟು ದಿವಸ ಮಲಗಿಲ್ಲ, ನಾನು ನೋಡಿದ್ದೀನಿ. ಪೊನ್ರಾಜ್ ಅಂಕಲ್ ಮೆಸೇಜ್ 3 ಅವರ್, ಅವ್ರ ಹೆಂಡ್ತಿನೇ 2 ಸರಿ ಎದ್ದಿರೋರು. ಒಂದು ಸರಿ ಪೊನ್ರಾಜ್ ಅಂಕಲ್ ಪ್ರಸಂಗ ಮಾಡ್ತಾಯಿದ್ರು, ನನ್ನ ಕೈಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗ್ತಾಯಿಲ್ಲ. 2.5 ಅವರ್ ಏನ್ರಿ ಪ್ರಸಂಗ, ಏಸು ಬಲ ಏಸು ಭಯಂಕರ ಫೈರೇ. ಆದರೆ ಒಂದು ದಿವಸ ಅವ್ರ ಪ್ರಸಂಗ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಬಂದು ಇಳಿದಾಗ ಅವ್ರು ಬೇಜಾರಾಗಿ ಒಂದು ಸರಿ ನನಗೆ ಹೇಳಿದ್ರು, ತಂಬಿ ನಾನು ಪ್ರಸಂಗ ಮಾಡಿದ್ರೆ ಯಾವನು ನೋಟ್ಸ್ ತಗೊಳ್ಳೋದೇ ಇಲ್ಲ, ಭಾಳ ಬೇಜಾರು ನನಗೆ ಅಂದರು. ನಿಮಗೆ ಗೊತ್ತಾ, ಪೊನ್ರಾಜ್ ಅಂಕಲ್ ರೂಮ್ಗೆ ಹೋಗಿ ಪ್ರೇಯರ್ ಮಾಡುವಾಗ
ದೇವರು ಒಂದು ದರ್ಶನ ಕೊಟ್ರಂತೆ. ಆ ದರ್ಶನದಲ್ಲಿ ದೇವರು ತೋರಿಸಿದ್ದು ದೇವದೂತ ಪೊಂಡರಾಜ್ ಅಂಕಲ್ ಬರೆಯೋದನ್ನ ಗೋಡೆಯಲ್ಲಿ ಕೆತ್ತುತ್ತಾ ಇದ್ನಂತೆ. ಪೊಂಡರಾಜ್ ಅಂಕಲ್ ನನಗೆ ಹೇಳಿದ್ರು, ತಂಬಿ ನಾವು ಈ ಥರ ಪ್ರಸಂಗ ಮಾಡಬೇಕು, ನಮ್ಮ ಪ್ರಸಂಗ ಅವ್ನು ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ದೇವದೂತ ಬರಿಬೇಕು. ಅಲ್ಲೆಲ್ಲಯ್ಯ, ಅದಕ್ಕೆ ನಾನು ಪ್ರಸಂಗ ಮಾಡ್ತಾ ಇರೋದು ಈಗ. ಹೌದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಪ್ರಸಂಗ ದೇವದೂತ ಬರೀತಾನೆ ನನಗೆ ನಿಶ್ಚಯ ಇಲ್ಲವೇ ಇಲ್ಲ. ಆದರೆ ಒಂದಂತೂ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ಅಂಥ ದೇವರ ಮನುಷ್ಯರುಗಳ ಥರ ನಾನು 5 ಪೈಸಕ್ಕೂ ಲಾಯಕ್ಕಿಲ್ಲ. ಆದರೆ ಒಂದನ್ನು ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ನೀವು ಯಾರಾದರೂ ಮುಂದಿನ ದಿನಗಳಲ್ಲಿ ಸೇವೆ ಮಾಡಲಿಕ್ಕೆ ನಿಮ್ಗೆ ಆಸಕ್ತಿ ಇದ್ದರೆ, ಅಥವಾ ದೇವರಿಗಾಗಿ ಏನಾದರೂ ಕೊಡಲಿಕ್ಕೆ ಆಸಕ್ತಿ ಇದ್ದರೆ, ದೇವರಿಗೋಸ್ಕರ ಏನಾದರೂ ಮಾಡಲಿಕ್ಕೆ ಆಸಕ್ತಿ ಇದ್ದರೆ, 2026ರಲ್ಲಿ ನಿಮ್ಮ ಆತ್ಮ ಉಜ್ಜೀವಿಸಬೇಕಾ, ನೀವು ಮಾಡಬೇಕಾಗಿರೋ ಮೊದಲನೇ ಕಾರ್ಯ, ನಿಮ್ಮ ಜೀವಿತದಿಂದ ದೇವರ ಮುಖಕ್ಕೆ ಒಂದು ನಗು ಬರಬೇಕು. ಅದಕ್ಕೆ ನಾನು ಹೇಳ್ತೀನಿ, ದೇವರ ಸೇವೆ, ದೇವರೊಂದಿಗಿರುವಂಥ ಬದುಕುವಂಥ ಜೀವಿತ, ನಿಮ್ಮ ದೇವರ ಸ್ಮೈಲ್ ನಿಮ್ಮ ಜೀವನದಲ್ಲಿದ್ದರೆ ದೇವರ ಸೈನ್ ನಿಮ್ಮ ಮೆಸೇಜಲ್ಲಿರುತ್ತೆ. ದೇವರ ಮುಗುಳ್ನಗೆ ಸುಜಿತ್ ಜೀವನದಲ್ಲಿ ಇದ್ದರೆ ಮಾತ್ರ ದೇವರ ಮುದ್ರೆ ಸುಜಿತ್ ಪ್ರಸಂಗದಲ್ಲಿರುತ್ತೆ. ಇಲ್ಲಾಂದರೆ ನಾವು ನೀವು ಎಷ್ಟು ಬೇಕಾದರೂ ಹೊಗಳ್ಕೋಬೋದು, ಅದರಲ್ಲಿ ಏನೂ ಹೊತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ 2026ರಲ್ಲಿ ನಾನು ಇವತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದನ್ನು ಪವಿತ್ರಾತ್ಮನು ನನಗೆ ಹೇಳಿದ್ನು. ಅದೇನು ಗೊತ್ತಾ? ಕೆಲವು ಹಿಂಜಾರಿ ಹೋದವರನ್ನು ದೇವರು ಈ ವರ್ಷದಲ್ಲಿ ವಾಪಸ್ ತರ್ತಾನೆ.